ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ನೀವು ಗೆಲ್ಲಬೇಕು, ನಿಮ್ಮ ಪಕ್ಕದವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ರಾಜ್ಯದ ಪ್ರಭಾವಿ ನಾಯಕರಿಗೆ ಅಮಿತ್ ಶಾ ಅವರು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈ ಟಾಸ್ಕ್ ನಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಟಾಸ್ಕ್ ನಿಂದ ಭಾರಿ ಚಿಂತೆಗೆ ಒಳಗಾಗಿದ್ದಾರೆ. ಈಗ ಎಲೆಕ್ಷನ್ ಡೇಟ್ ಇನ್ನೇನು ಅನೌನ್ಸ್ ಆಗುತ್ತೆ, ದಿನಗಣನೆ ಆರಂಭ ಆಗಿದೆ ಚುನಾವಣೆಗೆ. ಈ ಹಂತದಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪ್ರಭಾವ ಬೀರಿ ಮತ್ತೊಮ್ಮೆ ಗೆಲ್ಲೋದು ಹೇಗೆ, ಪಕ್ಷವನ್ನು ಅಧಿಕಾರಕ್ಕೆ ತರದ್ ಹೆಂಗೆ, ಸೊ ಈ ತರದ ಒಂದು ಟೆನ್ಷನ್ ಅಲ್ಲಿ ನಾಯಕರು ಇರ್ತಾರೆ. ಈಗ ನೀವೆಷ್ಟು ಪಾಪ್ಯುಲರ್ ಇದ್ದೀರಾ, ನಿಮ್ಮ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಪ್ರೂವ್ ಮಾಡಿ. ನೀವಷ್ಟೇ ಗೆಲ್ಲೋದಲ್ಲ, ನಿಮ್ಮ ಪಕ್ಕದವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಅಮಿತ್ ಶಾ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಜನಪ್ರಿಯತೆ, ಪ್ರಭಾವ, ಅಬ್ಬರವನ್ನ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಪ್ರದರ್ಶನ ಮಾಡೋದಲ್ಲ, ಆ ಜನಪ್ರಿಯತೆ ಎಷ್ಟಿದೆ ಅಂತ ಅಕ್ಕಪಕ್ಕದ ಕ್ಷೇತ್ರದಲ್ಲೂ ನೀವು ತೋರಿಸಿ ಪ್ರೂವ್ ಮಾಡಿ ಅಂತ ಹೇಳಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಒಟ್ಟು ರಾಜ್ಯ ಬಿಜೆಪಿಯ 35 ನಾಯಕರಿಗೆ ಈ ಟಾಸ್ಕ್ ಅನ್ನ ಅಮಿತ್ ಶಾ ಕೊಟ್ಟಿದ್ದಾರಂತೆ. ಅಮಿತ್ ಶಾ ಟಾಸ್ಕ್ ಕೊಡ್ತಾ ಇದ್ದಂತೆ ಬಿಜೆಪಿ ನಾಯಕರು, ಅದರಲ್ಲೂ ಪ್ರಮುಖವಾಗಿ 35 ಜನ ಅಂತ ಹೇಳಿದ್ವಲ್ಲ, ಅವರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾವ್ಯಾವ ಆಧಾರದ ಮೇಲೆ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ? ಈಗ ಜನನಾಯಕ ಅಂತ ಹೇಳಿ ಗುರುತಿಸ್ಕೊಂಡಿರ್ತಾರೆ, ಅಂದ್ರೆ ಮಾಸ್ ಲೀಡರ್ ಅಂತ ಬಿಂಬಿಸ್ಕೊಂಡಿರ್ತಾರೆ. ಜೊತೆಗೆ ಕೆಲವೊಂದು ಸಮುದಾಯದಲ್ಲಿ ಪ್ರಬಲ ನಾಯಕರು ಅಂತ ಗುರುತಿಸ್ಕೊಂಡಿರ್ತಾರಲ್ಲ, ಅವ್ರಿಗೆ ನೀವು ನಾಯಕ, ನಿಮ್ಮ ಪಾಪ್ಯುಲಾರಿಟಿ, ನಿಮ್ಮ ಪ್ರಭಾವವನ್ನ ಕೇವಲ ನಿಮ್ಮ ಕ್ಷೇತ್ರದಲ್ಲ, ಪಕ್ಕದ ಕ್ಷೇತ್ರದವರನ್ನು ಗೆಲ್ಲಿಸ್ಕೊಂಡು ಬನ್ನಿ, ಆ ಮುಖಾಂತರ ಜನಪ್ರಿಯತೆಯನ್ನ ಪ್ರೂವ್ ಮಾಡಿ ಅಂತ ಹೇಳಿ ಅಮಿತ್ ಶಾ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ತಮ್ಮನ್ನ ತಾವು ದೊಡ್ಡವರು ಅಂತ ಅಂದ್ಕೊಂಡಿರ್ತಾರಲ್ಲ, ಬಿಂಬಿಸ್ಕೊಂಡಿರ್ತಾರಲ್ಲ, ಅಂತ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಕೇವಲ ಮೂಲ ಬಿಜೆಪಿಯ ನಾಯಕರಿಗೆ ಅಷ್ಟೇ ಅಲ್ಲ, ವಲಸಿಗ ಸಚಿವರಿಗೂ ಕೂಡ ಅಮಿತ್ ಶಾ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಸ್ವಕ್ಷೇತ್ರ ಗೆಲ್ಲಬೇಕು, ಜೊತೆಗೆ ಪಕ್ಕದಲ್ಲಿರುವಂತಹ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂದ್ರೆ ಅಲ್ಲಿರುವಂತಹ ಅಭ್ಯರ್ಥಿಗಳನ್ನು ಕೂಡ ಅವರ ಪ್ರಭಾವವನ್ನು ಬಳಸಿ ಗೆಲ್ಲಿಸ್ಕೊಂಡು ಬರಬೇಕು. ತಾವೇ ಕ್ಷೇತ್ರವನ್ನು ಆರಿಸ್ಕೊಳ್ಬೇಕು. ಕಳೆದ ಬಾರಿ ಬಿಜೆಪಿ ಸೋತಿರೋ ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಳ್ಬೇಕು. ನಿಮ್ಮದೇ ಕ್ಷೇತ್ರ ಅಂತ ಹೇಳಿ ಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನ ಮಾಡಬೇಕು. ಅಂದ್ರೆ ಕೇವಲ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ನೀವು ಅಭ್ಯರ್ಥಿ ಅಲ್ಲ, ಪಕ್ಕದ ಕ್ಷೇತ್ರದಲ್ಲೂ ನಿಂತಿರುವಂತ ಅಭ್ಯರ್ಥಿಯನ್ನ ನಾವೇ ನಿಂತಿದ್ದೀವಿ ಅಂತ ಅಂದ್ಕೊಂಡು ನೀವು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಅಮಿತ್ ಶಾ ಟಾಸ್ಕ್ ಅನ್ನ ಕೊಟ್ಟಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಬಿಜೆಪಿಲಿ ಅಫ್ಕೋರ್ಸ್ ತುಂಬಾ ಜನ ನಾಯಕರು ತಮ್ಮನ್ನ ತಾವು ಕೆಲವೊಂದು ಸಮುದಾಯದ ಪ್ರಮುಖ ನಾಯಕರು ಅಂತ ಬಿಂಬಿಸ್ಕೊಂಡಿದ್ದಾರೆ, ಜನನಾಯಕರು ಅಂತ ಬಿಂಬಿಸ್ಕೊಂಡಿದ್ದಾರೆ. ಆ ಪಾಪ್ಯುಲಾರಿಟಿನ ಈಗ ತಮ್ಮ ಕ್ಷೇತ್ರದಲ್ಲ, ಪಕ್ಕದ ಕ್ಷೇತ್ರದಲ್ಲಿ ನಿಂತ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಅದನ್ನು ಪ್ರೂವ್ ಮಾಡಿ ಅಂತ ಹೇಳಿ ಒಟ್ಟು ಎಷ್ಟು ಜನ ನಾಯಕರಿಗೆ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು? ಶರ್ಮಿತಾ ಶೆಟ್ಟಿ, ನಾನು ಸಮುದಾಯದ ನಾಯಕ, ಜಾತಿಯ ನಾಯಕ, ನಾನು ಸ್ಟಾರ್ ಲೀಡರ್ ಮತ್ತು ನಾನು ಪಾಪ್ಯುಲರ್ ಲೀಡರ್ ಅಂತ ಇರ್ತಕ್ಕಂಥ ಯಾರೆಲ್ಲ ಕರ್ಸ್ಕೊಳ್ತಿದ್ರು ಇವರೆಲ್ಲರೂ ಕೂಡ ನೇರವಾಗಿ ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೊಸ ಟಾಸ್ಕ್ ಅನ್ನು ಕೊಟ್ಟಿರ್ತಕ್ಕಂತೆ. ಸುಮಾರು 25ಕ್ಕೂ ಹೆಚ್ಚು ಸ್ಟಾರ್ ನಾಯಕರುಗಳಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಮತ್ತು 10ಕ್ಕೂ ಹೆಚ್ಚು ಸಚಿವರುಗಳಿಗೆ ತಾವು ಗೆಲ್ಲೋದ್ರ ಜೊತೆಗೆ ತಾವು ಇನ್ನೊಂದು ಕ್ಷೇತ್ರವನ್ನು ದತ್ತು ತಗೋಬೇಕು, ಆ ಕ್ಷೇತ್ರವನ್ನು ಗೆಲ್ಲಿಸಬೇಕು, ಆಗ ನೀವು ತಮ್ಮ ನಾಯಕತ್ವವನ್ನು ಪ್ರೂವ್ ಮಾಡ್ಬೇಕಂತ ಹೇಳಿ ಸೂಚನೆ ಕೊಟ್ಟಿರುವಂತ. ಹಾಗಾಗಿ ಇದು ಅನೇಕ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಸ್ಟಾರ್ ನಾಯಕ ಅಂತ ಕರ್ಸ್ಕೊಳ್ತಿದ್ದಾರೆ, ಅದು ಸಿ ಟಿ ರವಿ ಇರ್ಬೋದು, ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಇರ್ಬೋದು, ಸಿ ಪಾಟೀಲ್ ಇರ್ಬೋದು, ವಿ ಸೋಮಣ್ಣ ಇರ್ಬೋದು, ಆರ್ ಅಶೋಕ್ ರವರು ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಕ್ಷೇತ್ರದ ಜೊತೆಗೆ ತಾವು ಇಚ್ಛೆ ಪಟ್ಟಂತ ಕಳೆದ ಬಾರಿ ಸೋತಿರ್ತಕ್ಕಂಥ ಯಾವ್ದಾದ್ರು ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಆ ಕ್ಷೇತ್ರದ ಕಾನ್ಸಂಟ್ರೇಟ್ ಮಾಡಿ ಆ ಕ್ಷೇತ್ರವನ್ನು ಗೆಲ್ಲಿಸಬೇಕನ್ನೋ ಒಂದು ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಇವರ ಲೆಕ್ಕಾಚಾರ ಅಂತ ಹೇಳಿದ್ರೆ 25 ಜನರಿಗೆ ಎಲ್ಲೊಂದ್ ಕಡೆ ಟಾಸ್ಕ್ ಕೊಡೋದ್ರಿಂದ 25+25 ಮತ್ತೆ 50 ಕ್ಷೇತ್ರಗಳು ಗೆದ್ದಂಗಾಗುತ್ತೆ ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರ. ಹಾಗಾಗಿ ಈ ಟಾಸ್ಕ್ ಅನ್ನ ಪೂರೈಸಿದ್ರೆ ಮಾತ್ರ ಆತನ ನಾಯಕತ್ವವನ್ನು ಪ್ರೂವ್ ಮಾಡಿದಂತಾಗುವಂತದ್ದು ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷದಲ್ಲೂ ಕೂಡ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಜೊತೆಗೆ ಒಂದು ವೇಳೆ ತಾನು ಗೆದ್ದು ತಾನು ದತ್ತುಕೊಂಡು ತೆಗೆದುಕೊಂಡಿರ್ತಕ್ಕಂಥ ಕ್ಷೇತ್ರವನ್ನು ಗೆಲ್ಲಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲ ಒಂದ್ ಕಡೆ ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅನೇಕ ನಾಯಕರಿಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಕೆಲವರು ನಿದ್ದೆಗೆಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ತಮಗೆ ಯಾವ ಕ್ಷೇತ್ರ ಬೇಕು ತಾವೇ ಆಯ್ಕೆ ಮಾಡಿ ಅಂತೇಳಿ ಅವರಿಗೆ ಏನೋ ಅವಕಾಶವನ್ನು ಕೊಟ್ಟಿರುವಂತದ್ದು. ಈಗ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಒಂದೇ ಕ್ಷೇತ್ರ, ಅದು ಉಳ್ಳಾಲ ಕ್ಷೇತ್ರ. ಹಾಗಾಗಿ ನೀವು ಉಳಿದಂತ ಎಲ್ಲಾ ಕ್ಷೇತ್ರಗಳ ಕಳೆದ ಬಾರಿ ಗೆದ್ದಿದ್ರೆ, ಹಾಗಾಗಿ ಈ ಕ್ಷೇತ್ರವನ್ನು ಹೊರತುಪಡಿಸಿ ನೀವು ಯಾವ್ದಾದ್ರು ಸೋತ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಇದರ ಅಂಗವಾಗಿ ಯಾವ್ದು ಈಸಿ ಕ್ಷೇತ್ರ ಇರ್ತಕ್ಕಂಥದ್ದು, ಗೆಲ್ಲುವ ಚಾನ್ಸಸ್ ಯಾವ ಕ್ಷೇತ್ರ ಇದೆ ಅಂತ ಕ್ಷೇತ್ರಗಳತ್ತ ಈಗ ಈ ಒಂದು ಟಾಸ್ಕ್ ತೆಗೆದುಕೊಂಡಿರ್ತಕ್ಕಂಥ ನಾಯಕರುಗಳು ಈಗಾಗಲೇ ಕಣ್ಣಿಟ್ಟಿರುವಂತದ್ದು. ಒಟ್ಟಾರೆ ಅಮಿತ್ ಶಾ ಅವರ ಈ ಟಾಸ್ಕ್ ಹಲವಾರು ನಾಯಕರ ನಿದ್ದೆಗೆಡಿಸಿರುವಂತದ್ದು ಸತ್ಯ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.